ಇದ್ರದ್ದು ಫಾರಮ್ದು ಪೌಲ್ಟ್ರಿ. ಓಕೆ ಇವತ್ತು ಕೊನೆ ದಿನ ಯಾವುದಕ್ಕೆ ಕೃಷಿ ಮೇಳೆಗೆ ಕೊನೆ ದಿನ ಭಾನುವಾರ ಏನು ಜನಸಾಗರ ಬಂದ್ಬಿಟ್ಟಿದ್ದಾರೆ ನೋಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಹಸುಗಳು, ದನ, ಹೋರಿ, ಎತ್ತುಗಳು ಎಲ್ಲವನ್ನು ನೋಡ್ತಾ ಇದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು. ಹಳ್ಳಿಕಾರು ಎತ್ತುಗಳನ್ನು ನೋಡ್ತಾ ಇದ್ದಾರೆ. ಕಲರ್ ಮೀನು ಪ್ರದರ್ಶನಕ್ಕೆ ಇಟ್ಟಿರೋದು. ಗೋಶಾಲದಲ್ಲಿ ಇರ್ತಕ್ಕಂಥ ಹಸುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಎಮ್ಮೆ ನೋಡ್ರೆ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಅಲಂಕಾರಪ್ರಾಯವಾಗಿರ್ತಕ್ಕಂಥ ಎಮ್ಮೆ ಇದು. ಮತ್ತು ಹಸು ನೋಡ್ರಿ ನಾಟಿದೆ. ಅಲ್ಲಿ ಕರು ಐತೆ. ಇದು ಕುನ್ನೂರು ತಳಿಯ ಹಸುಗಳು. ಇವತ್ತು ಕೊನೆ ದಿನ ಭಾನುವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು. ಭಾನುವಾರ ಇವರು ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೃಷಿ ಮೇಳದಲ್ಲಿ ಪಂಪ್ ಸೆಟ್ಗಳು ಮತ್ತು ಇತರೆ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಈ ಸ್ಟಾಲ್ ಇದು. ಇಲ್ಲಿ CRIನವರು ಮತ್ತು ಬೇರೆ ಬೇರೆ ಕಂಪನಿಯವರೆಲ್ಲ ಸ್ಟಾಲ್ಗಳನ್ನು ಏರ್ಪಾಟ್ ಮಾಡಿದ್ದಾರೆ. ಜನ ನೋಡ್ರಿ ವಿಪರೀತ ಬಂದು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸ್ಟಾಲ್ಗಳು. ಮತ್ತು ಮೇಲದಲ್ಲಿ ಇದೆ ವಿಶೇಷತೆ ಮೋಟರ್ಸು ಅವು ಇವು ಎಲ್ಲ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿ ಇದರಲ್ಲಿ ಸಿಗುತ್ತೆ. ಮತ್ತೊಂದು ಕಡೆ ಮೈಕಾನ್ ತಂತಿಗಳನ್ನವರು ಕೂಡ ಇಲ್ಲಿ ಸ್ಟಾಲ್ ಏರ್ಪಾಟ್ ಮಾಡಿದ್ದಾರೆ. ರೈತರಿಗೆ ತುಂಬ ಅನುಕೂಲವಾಗಿ ಇರ್ತಕ್ಕಂಥ ಕೃಷಿ ಮೇಳ ಇದು. ಇದು ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು. ಡ್ರಿಪ್ಪು ಇರಿಗೇಷನ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ರೈತರಿಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ಡ್ರಿಪ್ ಇರಿಗೇಷನ್ ಪದ್ಧತಿ.
ಸೇಫ್ಟಿ ಸ್ವಿಚ್ ಇದ್ದಂಗೆ ಸರ್. ಹಾಂ ಓಕೆ, ಥ್ಯಾಂಕ್ ಯು. ಹಾಂ ಸರ್. ಇದು ನಮ್ಮದು KSB ಪಂಪ್ ಅಂತ ಹೇಳಿ. KSB ಪಂಪ್ ನೇಮ್ಡ್ ಫಾರ್ ದ ಸಬ್ಮರ್ಸಿಬಲ್ ಪಂಪ್ಸ್. ಇದು 150 ವರ್ಷ ಹಳೆ ಕಂಪನಿ. ಇದು ಆ್ಯಕ್ಚುಲಿ 150 ಇಯರ್ಸ್ ಓಲ್ಡ್ ಕಂಪನಿ. ಇದು ಈ ಪಂಪ್ ಇಂಡಸ್ಟ್ರಿ ಒಳಗೆ ಮೊದಲೇ ಸಬ್ಮರ್ಸಿಬಲ್ ಪಂಪ್ ತಯಾರಕರು KSB ಪಂಪ್. ಅದರೊಳಗೆ ನಮ್ಮದು ಟೋಟಲ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಇದ್ದಾವೆ. ಇಂಡಸ್ಟ್ರಿ ಸೆಗ್ಮೆಂಟ್ ಆಯಿತು, ಮೈನಿಂಗ್ ಸೆಗ್ಮೆಂಟ್ ಆಯಿತು, ಅಗ್ರಿಕಲ್ಚರ್ ಸೆಗ್ಮೆಂಟ್ ಆಯಿತು, ಡೊಮೆಸ್ಟಿಕ್ ಸೆಗ್ಮೆಂಟ್ ಆಯಿತು, ಮತ್ತು ನಿಮ್ಮದು ಸೋಲಾರ್ ಸೆಗ್ಮೆಂಟ್ ಆಯಿತು, ವಾಲ್ ಸೆಗ್ಮೆಂಟ್ ಆಯಿತು. ಅದರೊಳಗೆ ನಾವು ಈ ಎಕ್ಸಿಬಿಷನಲ್ಲಿ ಅಗ್ರಿ ಮತ್ತು ಡೊಮೆಸ್ಟಿಕ್ ಅಂತ ಹೇಳಿ ಈ ಸೆಗ್ಮೆಂಟ್ ಇದು ಒಂದು ಪ್ರಾಡಕ್ಟ್ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದರೊಳಗೆ ನಮ್ಮ ಟೋಟಲ್ 1/2 HP ಇಂದ ಹಿಡಿದು ಅಬೌಟ್ 500-600 ನಮ್ಮದು ಪ್ರಾಡಕ್ಟ್ ಇದೆ. ಫಾರ್ ಎಕ್ಸಾಂಪಲ್ 1 by 1 ನೋಡ್ಬಿಟ್ಟು ಹೋದರೆ ಇದು ನಮ್ಮದು ಸಬ್ಮರ್ಸಿಬಲ್ ಓಪನ್ ಹೆಡ್ ಸಬ್ಮರ್ಸಿಬಲ್ ಪಂಪ್ ಅಂತಾರೆ. ಇದು 150 ಫೀಟ್ ಪೈಪ್ಲೈನ್ ವರ್ಟಿಕಲ್ ಹೆಡ್ ವರ್ಕ್ ಕೆಪಾಸಿಟಿ ಮಾಡುವಾಗೆ ಕೆಪಾಸಿಟಿ ಇರ್ತದೆ. ಅಂದರೆ 8,000, 9,000, 10,000 ಪೈಪ್ಲೈನ್ ಇದ್ರೂ ವರ್ಕ್ ಮಾಡೋ ಕೆಪಾಸಿಟಿ ಇದು ಓಪನಲ್ಲಿ ನಾವು ಫಾರ್ಮರ್ಗೋಸ್ಕರ ಕೊಡ್ತಾ ಇದ್ದೀವಿ. ಅದರ ನಂತರ ಪೆನಲ್ಸ್ ಇದೆ, ಸಿಂಗಲ್ ಫೇಸ್ ಪೆನಲ್ 1 HP, 2 HP, 3 HP, 3 ಫೇಸ್ ಪೆನಲ್ ಇದೆ. ಅದರ ನಂತರ ಇದನ್ನು ಕಾವು ಡಂಕ್ ಲಿಫ್ಟ್ ಮಾಡಲಿಕ್ಕೆ, ಸೀವೇಜ್ ಲಿಫ್ಟ್ ಮಾಡಲಿಕ್ಕೆ, ಮಳೆ ನೀರನ್ನು ಬೇಸ್ಮೆಂಟ್ಲಿಂದ ತೆಗೆದು ಹೊರಗೆ ಪಾಸ್ ಆನ್ ಮಾಡಲಿಕ್ಕೆ ಸೀವೇಜ್ ಪಂಪ್ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನಿದೆಲ್ಲ ಸಿಂಗಲ್ ಫೇಸ್ ನಿಮ್ಮದು ಮನೆಯೊಳಗೆ ಏನಿದೆಲ್ಲ 1 ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್ ಇದು ಲಿಫ್ಟ್ ಮಾಡಿ ಮೇಲಿನ ಟಾಕಿ ಒಳಗೆ ಸಂಪ್ಲಿಂದ ಮೇಲಿನ ಟಾಕಿ ಲಿಫ್ಟ್ ಮಾಡಲಿಕ್ಕೆ ಸಿಂಗಲ್ ಫೇಸ್ 1/2 HP, 1.5 HP, 2 HP ತನಕ ನಾವು ಸಪ್ಲೈ ಮಾಡ್ತಾರೆ. ಅದೇ ಥರ ರೈತರಿಗೆ ಏನಿದೆಲ್ಲ ಅಗ್ರಿಕಲ್ಚರ್ ಪಂಪ್ಗೋಸ್ಕರ ತುಂಬ ಉದ್ದ ಪೈಪ್ಲೈನ್ ಇರ್ತದೆ. ಅದಕ್ಕೋಸ್ಕರ ಮೇಲ್ ಟು ಸರ್ಫೇಸ್ ಮೋನೋಬ್ಲಾಕ್ ಅಂತಾರೆ ಇದಕ್ಕೆ. ಇದು ಅಪ್ ಟು 3 HP ಟು 30-40 HP ತನಕ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ನಂತರ ನೋಡಿದರೆ ಇದು 5 ಸ್ಟೋರಿ ಬಿಲ್ಡಿಂಗ್ ಆಯಿತು, 6 ಸ್ಟೋರಿ ಬಿಲ್ಡಿಂಗ್ ಆಯಿತು, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗೋಸ್ಕರ ಲಿಫ್ಟ್ ಮಾಡಲಿಕ್ಕೆ ಹೈ ಲಿಫ್ಟ್ ಸಿಂಗಲ್ ಫೇಸ್ ಒಳಗೆ ಅದು ವರ್ಟಿಕಲ್ ಮಲ್ಟಿ ಬೂಸ್ಟ್ ಪಂಪ್ ಅಂತೇಳಿ ಈ ಪಂಪನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ನಂತರ ಬಹಳಷ್ಟು ಏರಿಯಾ ಒಳಗೆ ಸ್ಪೇಸ್ ಸಿಂಗಲ್ ಫೇಸ್ ಇರ್ತದೆ, ಕೆಲವೊಂದು ಕಂಡೀಷನ್ ಇದೆ 2 ಫೇಸ್ ಇರ್ತದೆ, ಕೆಲವೊಂದು 2 ಫೇಸ್ ಇರ್ತದೆ. ಇದು ಫೇಸ್ ಟು ಫೇಸ್ 2 ಫೇಸ್ ಒಳಗೆ ಮೋಟರ್ ರನ್ ಆಗಬೇಕು, ಆ ಥರ ನಮ್ಮ ಹತ್ರ ಪಂಪ್ ಇದೆ. ಅದರ ನಂತರ ಇದು ಹೋಟೆಲ್ ಒಳಗೆ ಯೂಸ್ ಮಾಡೋದು, ಮನೆ ಒಳಗೆ ಯೂಸ್ ಮಾಡೋದು, ಬೂಸ್ಟರ್ ಪಂಪ್ ಅಂತಾರೆ. ಇದು ಮನೆಯಲ್ಲಿ ಜಕೋಶಿ ಇದೆ, ರೇನ್ ಶವರ್ ಇದೆ, ಲ್ಯಾಬ್ ಒಳಗೆ ಪ್ರೆಷರ್ ಬರ್ತಾ ಇಲ್ಲ, ಆ ಪ್ರೆಷರ್ಗೋಸ್ಕರ ಈ ಪಂಪ್ ಬೂಸ್ಟರ್ ಪಂಪ್ ಅಂತೇಳಿ ಇದೆ. ಇದನ್ನು ಯೂಸ್ ಮಾಡ್ಬೋದು. ನಂತರ ಏನಿದೆಲ್ಲ ಇದು 4-5 ಬಾತ್ರೂಮ್ ತನಕ ಯೂಸ್ ಆಗುತ್ತೆ. ಇದೊಂದು ಒಂದೇ ಮನೆಯಲ್ಲಿ ಒಂದೇ ಬಾತ್ರೂಮ್ ಇದೆ, 2 ಬಾತ್ರೂಮ್ ಇದೆ ಅಂದರೆ ಒಂದು 1 HP ಇದು ಪಂಪ್ ವೆರಿ ಬೂಸ್ಟ್ ಅಂತ ಹೇಳ್ಬೋದು. ಇದನ್ನು ನಾವು ಯೂಸ್ ಮಾಡ್ತೀವಿ. ನಾವು ಈ ಪಂಪನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನೆಲ್ಲ ಕಂಪ್ಲೀಟ್ ಪಂಪಿಂಗ್ ಸೊಲ್ಯೂಷನ್ ಅಂತೇಳಿ ನಮ್ಮ ಹತ್ರ ಕೇಬಲ್ ಇದಕ್ಕೆ ಬೇಕಾಗಿರೋ ಏನಿದೆಲ್ಲ ಅಕ್ಸೆಸರೀಸ್ ಏನಿದೆಲ್ಲ ಅದು ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ನಂತರ ಇದು ಸಿಂಗಲ್ ಫೇಸ್ ಒಳಗೆ ಕೆಲವೊಂದು ಮನೆಯೊಳಗೆ 3 ಫೇಸ್ ಕನೆಕ್ಷನ್ ಇದೆ. ಆ ಮನೆಯೊಳಗೆ ಏನೆಲ್ಲ ಅಂಥ ಕಂಡೀಷನ್ ಒಳಗೆ ಪಂಪ್ ಇದನ್ನಾಗಬೇಕು, ವರ್ಕ್ ಆಗಬೇಕು. ಕೆಲವೊಂದು ಹೊಲಗಳಲ್ಲಿ ಗದ್ದೆಗಳಲ್ಲಿ ಸಪ್ಲೈ ಆಗಲ್ಲ. ಅದಕ್ಕೇನೆಲ್ಲ ಸಿಂಗಲ್ ಫೇಸ್ ಕಂಡೀಷನ್ ಒಳಗೂ ನಿಮ್ಗೆ ವರ್ಕ್ ಆಗಬೇಕು. ಯಾವುದೇ ಕಂಡೀಷನ್ ಒಳಗೆ ಫಾರ್ಮರ್ಗೆ ನೀರು ಸಪ್ಲೈ ಆಗಬೇಕು, ಆ ಥರ ಒಂದು ಪ್ರಾಡಕ್ಟ್ ನಾವು ಮಾಡಿದ್ದೀವಿ. ಇದೆಲ್ಲ ಮಿಕ್ಕಿದೆಲ್ಲ ಅಂದರೆ ಮಿನಿಮಮ್ 1 HP, ಸಿಂಗಲ್ HP ಕಾರ್ಪೊರೇಷನ್ ವಾಟರ್ ಬಸ್ಸಲ್ಲಿ ಲಿಫ್ಟಿಂಗ್ ಮಾಡಲಿಕ್ಕೆ, ಸೆಟ್ ಮಾಡಲಿಕ್ಕೆ ಎಲ್ಲ ನಮ್ಮ ಹತ್ರ ಅದು ಒಂದು ಸೊಲ್ಯೂಷನ್ ಇದೆ. ಅದು ಅದ ನಂತರ ಕೆಲವೊಂದು ಸಿಟಿಗಳೊಳಗೆ ನಮ್ಮ ಹೈ ಸಬ್ಮರ್ಸಿಬಲ್ ಪಂಪ್ ಇದೆ. ಇದು 1000 ಅಡಿ, 1500 ಅಡಿ, 1800 ಅಡಿ, 2000 ಅಡಿ, 2500 ಅಡಿ ಈ ಕೆಪಾಸಿಟಿ ಒಳಗೆ ನಮಗೆ ನಿಮಗೆ ಲಿಫ್ಟ್ ಮಾಡಿ ವಾಟರ್ ಸಪ್ಲೈ ಮಾಡುವಂಥದ್ದು ಪಂಪ್. ಟೋಟಲ್ ಆಗಿ ನೋಡಿದರೆ ನಮ್ಗೆ ಟೋಟಲ್ ಯಾವ ಕಂಡೀಷನ್ ಒಳಗೂ ಪಂಪ್ ನಿಮ್ಗೆ ಏನಿರಲ್ಲ ರನ್ ಆಗುವಂಗೆ, ಎಲ್ಲ ಸಿಚುವೇಷನ್ ಒಳಗೆ ರನ್ ಹ್ಯಾಶ್ ಕಂಡೀಷನ್ ಒಳಗೆ ರನ್ ಆಗುವಂಗೆ ಅದೆಲ್ಲ ನಮ್ಮ ಹತ್ರ ಪಂಪ್. ಇದು ಒಂದು ಜರ್ಮನ್ ಟೆಕ್ನಾಲಜಿ, ಇಂಡಿಯನ್ ಟೆಕ್ನಾಲಜಿ ಅಲ್ಲ, ಜರ್ಮನ್ ಟೆಕ್ನಾಲಜಿ. ಮತ್ತು ಟೋಟಲ್ 150 ಇಯರ್ಸ್ ಓಲ್ಡ್ ಕಂಪನಿ. ಇಲ್ಲಿ ಇಂಡಿಯಾ ಒಳಗಿರಲ್ಲ, ಲಾಸ್ಟ್ 60 ಇಯರ್ಸ್ನಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ನಮ್ಮ ಡೀಲರ್ ಇದ್ದಾರೆ, ಆಲ್ ಓವರ್ ಇಂಡಿಯಾ ನಮ್ಮದು ಡೀಲರ್. ಯಾವ ಸ್ಟಾಲ್ಗೆ ಹೋದರೂ ಕೂಡ ಜನ ವಿಪರೀತ ಇದ್ದಾರೆ. ಒಂದು ಲೆಕ್ಕದಲ್ಲಿ ಕೃಷಿ ಮೇಳ 2025 100% ಸಕ್ಸಸ್ ಆದಂಗೆ. ಇಲ್ಲಿ ಡ್ರೋನ್ ಪದ್ಧತಿಯಲ್ಲಿ ಹೆಂಗೆ ಔಷಧಿ ಹೊಡೆಯೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ರೈತರಿಗೆ. ಹಲವಾರು ಒಂದಲ್ಲ, ಎರಡಲ್ಲ, ಮೂರಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ
ನೋಡ್ರಿ, ಇಲ್ಲಿ ಕೆಲವು ಐಟಮ್ಸನ್ನು ರೈತರು ಖರೀದಿ ಮಾಡ್ತಾ ಇರೋದು ಅಂದರೆ ಕೃಷಿ ಮೇಳ ಅಂತಂದರೆ ವ್ಯವಸಾಯದ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ. ಎಲ್ಲ ಮಿಷನರೀಸು ಮತ್ತು ಎಲ್ಲವೂ ಇಲ್ಲಿ ದೊರಕ್ತಾ ಇರೋದರಿಂದ ರೈತರು ತುಂಬ ಉತ್ಸಾಹದಿಂದ ಕೃಷಿ ಮೇಳದಲ್ಲಿ ದೂರ ದೂರ ಪ್ರಾಂತದವ್ರು ಬಂದಿದ್ದಾರೆ. ನಾನು ಬೆಂಗಳೂರು ಅಂದ್ಕೊಂಡಿದ್ದ, ಬೆಂಗಳೂರು ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಂತದಿಂದ ಬಂದಿರತಕ್ಕಂಥವ್ರು ಕೂಡ ಈ ಕೃಷಿ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಈ ಕೃಷಿ ಮೇಳದಲ್ಲಿ ನೋಡ್ರಿ, ಇಂಥ ಮಿಷನರೀಸ್ ಎಲ್ಲ ಸಿಗ್ತಾ ಇರೋದ್ರಿಂದ ಕೃಷಿ ಮೇಳದಲ್ಲಿ ಬಂದು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗೈತೆ ನೋಡ್ರಿ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರೋದ್ರಿಂದ ಕೃಷಿ ಮೇಳ ತುಂಬ ಜನರಿಂದ ಕೂಡಿದೆ. ಕೃಷಿ ಮೇಳದಲ್ಲಿ ಮಣ್ಣಿನ ಮಡಕೆಗಳು ಸಿಗ್ತಾವೆ ನೋಡ್ರಿ. ಇಲ್ಲಿ ಮಣ್ಣಿಂದ ಮಾಡಿರ್ತಕ್ಕಂಥ ಈ ಐಟಮ್ಸು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇದು ಒಂದು ಕಲೆ ಟೈಪ್ ಇದೆ. ಅವರು ಕಲ್ತಿರ್ತಕ್ಕಂಥದ್ದನ್ನು ಹುಡುಗರು ಯಾವ ಥರ ಮಾಡಬೇಕು ಅನ್ನೋದು ಒಂದು ಮಡಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸಣ್ಣ ಮಡಕೆ ನೋಡಿ, ಇಂಥ ಮಡಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಮಾಡಿದ್ದು ಅವರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅನ್ನೋರೆ? ಎಷ್ಟು ಚಾರ್ಜ್ ಮಾಡ್ತೀರಾ? 100 ರೂಪೀಸ್ ಚಾರ್ಜ್ ಮಾಡ್ತೀವಿ. 100 ರೂಪೀಸ್ ಮಾಡಿದ್ದನ್ನು ಅವ್ರಿಗೆ ಕೊಡ್ತೀರಾ? ನೋಡ್ರಿ, ಇದು ಒಂದು 100 ರೂಪಾಯಿ ಅವ್ರ ಕೈಯಿಂದಾನೆ ಮಾಡಿಸಿ ಅವ್ರಿಗೆ ಕೊಡ್ತಾರಂತೆ. ನೋಡ್ರಿ, ಹುಡುಗನ ಕೈಯಿಂದಾನೆ ಮಾಡಿಸ್ತಾ ಇದ್ದಾರೆ. ಆ ಹುಡುಗನ ಕೈಯಿಂದ ಮಾಡಿಸಿ ಅವ್ರಿಗೆ 100 ರೂಪಾಯಿ. ಸ್ವಲ್ಪ ನೋಡೋದಕ್ಕೆ ಮತ್ತು ಮಾಡಿದ್ದಕ್ಕೆ ಸಂತೋಷ ಪಡ್ತಾರೆ. ನೋಡ್ರಿ, ಈಗ ಅವ್ರ ಕೈಯಿಂದ ಮಾಡಿಸ್ತಾ ಇರ್ತಕ್ಕಂಥದ್ದು ಸಣ್ಣ ಮಡಿಕೆಯನ್ನು ಮಾಡಿದ್ರು. ಆ ಮಡಿಕೆಯನ್ನು ಆ ಹುಡುಗನಿಗೆ ಕೊಡ್ತಾರಂತೆ 100 ರೂಪಾಯಿ. ಕೃಷಿ ಮೇಳದಲ್ಲಿ ಯಾವುದು ನಿಮ್ಮದು? ಸುತ್ತೂರು, ಮೈಸೂರು ಪುತ್ತೂರಿಂದ ಬಂದವರೇ. ಸುತ್ತೂರಿನಿಂದ ಬಂದು ನೋಡ್ರಿ, ಕಲೆಯನ್ನು ಯಾವ ಥರ ಅವ್ರು ಮಾಡಿ ಅವರಿಗೆ ಮಕ್ಕಳಲ್ಲಿ ಕೂಡ ತುಂಬ ಖುಷಿ ಪಡ್ತಾರೆ. ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಮಡಿಕೆಯನ್ನು ಕೂಡ ಕೊಟ್ಬಿಟ್ರೆ ಅವ್ರು ಹುಡುಗನ ಕೈಗೆ ನೋಡ್ರಿ, ಹೋಗಿ ತಗೊಂಡೋಗಿ ಅಷ್ಟೇ. ಅದು ಒಣಗೋದು ಬೇಡ, ಸ್ವಲ್ಪ ಒಣಗಬೇಕು. ಒಣಗದ ಮೇಲೇ ಅವ್ರು ಕೊಡ್ತಾರೆ. ಸ್ವಲ್ಪ ಒಣಗಬೇಕು. 2 ಅವರ್ಸ್ ಬೇಕಾಗುತ್ತೆ. ಇಲ್ಲಿ ಇಟ್ಟಿರ್ತೀವಿ, ಸ್ವಲ್ಪ ಡ್ರೈ ಆಗಿರುತ್ತೆ. 2 ಅವರು ಒಣಗಿದ್ರೆ ಕರೆಕ್ಟಾಗಿ ಇರ್ತದೆ. ಮತ್ತು ಆ ಹುಡುಗನಿಗೆ ಆ ಮಡಿಕೆಯನ್ನು ಕೊಡ್ತಾರೆ. ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಇದು ಸಿಗೋದಿಲ್ಲ ಅನ್ನೋಂಗಿಲ್ಲ. ಒಂದು ಕಡೆ ಕನ್ನಡ ದಿನಪತ್ರಿಕೆಗಳು ಕೂಡ ಸ್ಟಾಲ್ಗಳನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಅದರ ಪೈಕಿ ಹೊಸದಿಗಂತ ಮತ್ತು ಉದಯವಾಣಿ, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ ಮತ್ತು ಹಿಂದೂ, ಪ್ರಜಾವಾಣಿ, ವಿಜಯವಾಣಿ ಎಲ್ಲ ಸ್ಟಾಲ್ಗಳಲ್ಲಿನೂ ಕೂಡ ಇಲ್ಲಿ ಪೇಪರ್ ಸ್ಟಾಲ್ಗಳು ಮಾಡಿದ್ದಾರೆ ಕೃಷಿ ಮೇಳದಲ್ಲಿ. ತುಂಬ ಚೆನ್ನಾಗೈತೆ. ಈ ದಿನಪತ್ರಿಕೆಗಳಲ್ಲಿ ಕೂಡ ಈ ಸ್ಟಾಲ್ಗಳು ಮಾಡಿರೋದು ಇದು ಹೊಸ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡ್ರಿ. ದಿನಪತ್ರಿಕೆಗಳು ಈ ಕಾಲದಲ್ಲಿ ಇದು ಬಂದ ಮೇಲೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ದಿನಪತ್ರಿಕೆಗಳನ್ನು ಓದೋದು ಕೂಡ ಕಡಿಮೆ ಆಗಿದ್ದಾರೆ. ಈ ಥರ ಒಂಥರ ಪ್ರಚಾರ ಸಿಗುತ್ತೆ. ಮತ್ತು ಈ ಪತ್ರಿಕೆಗಳಲ್ಲಿ ನಾವು ನೋಡ್ಬೋದು ಅನ್ನೋದು ಕೂಡ ಜನ ತುಂಬ ಖುಷಿ ಪಡ್ತಾರೆ. ಲಕ್ಷಾಂತರ ಜನ ಭಾಗವಹಿಸ್ತಾ ಇರೋದರಿಂದ ಪೇಪರ್ ಸಿಗಲಿ ಅನ್ನೋ ಉದ್ದೇಶಕ್ಕೂ ಕೂಡ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗೈತೆ ಸ್ಟಾಲ್ಗಳು. ಮತ್ತು ಬ್ಯಾಂಕಿನವರು ಕೂಡ ಸ್ಟಾಲ್ಗಳು ಮಾಡಿದ್ದಾರೆ. ಒಂದು ಕಡೆ ಕೆನರಾ ಬ್ಯಾಂಕು, ರಿಸರ್ವ್ ಬ್ಯಾಂಕು, UBI ಮತ್ತು ಸಹಕಾರ ಕ್ಷೇತ್ರಗಳಾಗಿರ್ತಕ್ಕಂಥ ಬ್ಯಾಂಕುಗಳು ಕೂಡ ಇಲ್ಲಿ ನೋಡ್ರಿ, ಯೂನಿಯನ್ ಬ್ಯಾಂಕಿನವರು ಸ್ಟಾಲ್ ಮಾಡಿ ರೈತರಿಗೆ ಸಂಬಂಧಪಟ್ಟ ವಿಶೇಷಗಳನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕಿನವರು ಇದ್ದಾರೆ. ಗಡ್ಡೆಗೆ ಒಂದು ಕಲರ್, 6 ಗಡ್ಡೆಗೆ 6 ಕಲರ್. ಅದು ಡೇಲಿಯಾ 6 ಕಲರ್
ಕಲರ್ ಮಿಕ್ಸ್ 150, 2 ಪ್ಯಾಕೆಟ್ ತಗೊಂಡ್ರೆ 12 ಕಲರ್, ಅದು ಡಬಲ್ ಕಲರ್ 6, ಸಿಂಗಲ್ ಕಲರ್ 6. ಪಾಕೆಟಲ್ಲಿಂದ 6 ತಿಂಗಳು ಇಟ್ಕೊಂಡು ಇಲ್ಲಿ ರಾಸಾಯನಿಕ ಗೊಬ್ಬರಗಳು ಸ್ಟಾಲುಗಳಿವು. ಎಲ್ಲಿ ನೋಡಿದ್ರೂ ಔಷಧಿ ಕೇಂದ್ರ, ಏನೇನು ಬೇಕು ಇವೆಲ್ಲ ಸಿಗ್ತವೆ. ಔಷಧಿ ಕೇಂದ್ರ ಒಟ್ಟು 750 ಮಲ್ಗೆಗಳನ್ನ ಇಟ್ಟಿದ್ದಾರೆ. ನಿಮಗೆ ಈ ಐಟಮ್ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಕೃಷಿ ಮೇಳದಲ್ಲಿ ಈ ವರ್ಷ ಹಿಂಗಿದ್ದರೆ ನೆಕ್ಸ್ಟ್ ಇಯರ್ ಈ ಸತಿ ಸಕ್ಸಸ್ ಆಗಿರೋದ್ರಿಂದ, ತುಂಬ ಸಕ್ಸಸ್ ಆಗಿರೋದ್ರಿಂದ ಕೃಷಿ ಮೇಳಕ್ಕೆ ನೆಕ್ಸ್ಟ್ ಇಯರ್ ಇನ್ನೂ ಸ್ಟಾಲ್ಗಳ ಸಂಖ್ಯೆ ಬೆಳೆಯುವ ಅವಕಾಶ ಇದೆ. ಇಲ್ಲಿ ಕೂಡ ಇದು ಕೂಡ ರೈತರಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜದ ಸ್ಟಾಲ್ಗಳು ತುಂಬ ಚೆನ್ನಾಗಿದೆ. ಎಲ್ಲ ಅಂಗಡಿಗಳು ತುಂಬ ರೈತರು ಎಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಣ್ಣಿನ ಮಡಿಕೆಗಳು ಕೂಡ ಸ್ಟಾಲ್ಗಳು ಇಷ್ಟಿದ್ದಾರೆ ನಮ್ಮ ಕೃಷಿ ಮೇಳದಲ್ಲಿ. ತುಂಬ ಚೆನ್ನಾಗೈತೆ. ಇನ್ನೂ ಹಲವಾರು ಕೃಷಿ ಮೇಳದಲ್ಲಿ ಭಾಗವಹಿಸಿದ ಐಟಮನ್ನೆಲ್ಲ ತೋರಿಸ್ತೀನಿ ಬನ್ನಿ. ಕೀಟ ವಿಸ್ಮಯ ಅಂತ ಇದು ನೋಡಬೇಕು ಎಲ್ಲರೂ. ಕೀಟ ವಿಸ್ಮಯದಲ್ಲಿ ಏನೇನು ಕೀಟಗಳು ನೋಡ್ಬೋದು ಅನ್ನೋದನ್ನು ಬನ್ನಿ ನೋಡಿಸ್ತೀನಿ. ನೋಡಿ, ಇರುವೆ ದೊಡ್ಡದಾಗೆ ಇರುವೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಅಂತಂದರೆ ವ್ಯವಸಾಯದ ಮೇಲೆ ಇಂಥ ಇರುವೆಗಳು ದಾಳಿ ಮಾಡಿದ್ರೆ ನಮ್ಮ ಬೆಳೆಗಳೆಲ್ಲ ಹಾಳಾಗ್ತವೆ ಅನ್ನೋದಕ್ಕೂ ಇದೊಂದು ಪ್ಲಾಸ್ಟಿಕ್ಕಿಂದ ಮಾಡಿದರೆ, ಇಲ್ಲಾಂದರೆ ಥರ್ಮಾಕೋಲಿಂದ ಮಾಡಿ ಇಟ್ಟಿರ್ತಕ್ಕಂಥದ್ದು ಇದು. ಇದೇ ತಿಂಗಳು 13ರಿಂದ 16ರವರೆಗೆ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಮಲೆನಾಡು ಮೀನುಗಾರಿಕೆ ನಿಗಮದಿಂದ ಆಯೋಜಿಸಿರುವ ಎಕ್ಸ್ಪೋ ಭೇಟಿ ನೀಡಿ ನಮ್ಮ ಘಟಕದಿಂದ ರಾಷ್ಟ್ರೀಯ ಮೀನುಗಾರಿಕಾ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ವಿಶೇಷವಾಗಿ ಕೃಷಿ ಮೇಳದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರ್ತಕ್ಕಂಥ ಕೀಟಕಗಳನ್ನು ನೀವು ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಜೇನುಹುಳ ಗೂಡು ಇದು. ಜೇನುಹುಳ ಅಲ್ಲ, ಕಡಜ ಗೂಡಿದೆ. ಕಡಜ ಗೂಡನ್ನು ಮಾಡಿರ್ತಕ್ಕಂಥದ್ದು. ತುಂಬ ಕೀಟಕಗಳ ಬಗ್ಗೆ GKVKನವರು ವಿಶೇಷವಾಗಿ ಇಲ್ಲಿ ಪ್ರದರ್ಶನಕ್ಕಿಂತ ಉತ್ಸಾಹ ಕೇಳಿದ್ದಾರೆ. ಎಲ್ಲ GKVKನವರು ಮಾಡಿರ್ತಕ್ಕಂಥ ಈ ಪ್ರದರ್ಶನ ಎಲ್ಲ ಕೀಟಕಗಳ ಬಗ್ಗೆ ನೀವು ಇಷ್ಟ ಬಂದ ಕೀಟಗಳನ್ನು ಇಲ್ಲಿ ನೋಡ್ಬೋದು. ಕೆಲವೆಲ್ಲ ಆರ್ಟಿಫಿಷಿಯಲ್ ಮಾಡಿದಾರಂತೆ, ಬಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ಇವೆಲ್ಲ ಚಿನ್ನೈನು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರ್ತಕ್ಕಂಥ ಇದು, ತುಂಬ ಚೆನ್ನಾಗಿದೆ. ನಮ್ಮ ಹಳೆ BEO ಬೈಪರೆಡ್ಡಿ ಸರ್ ಸಿಕ್ಕಿದ್ರು ಆಕಸ್ಮಿಕವಾಗಿ ನಮ್ಮ ಕೃಷಿ ಮೇಳದಲ್ಲಿ. ಆ ಕೃಷಿ ಮೇಳದ ಬಗ್ಗೆ ಅವ್ರನ್ನೇ ಕೇಳ್ತೀನಿ, ಹೆಂಗೈತೆ ಎತ್ತೈತೆ ಕೃಷಿ ಮೇಳ. ಸರ್ ನಮಸ್ಕಾರ, ಹೆಂಗೈತೆ ಕೃಷಿ ಮೇಳ? ನಮಸ್ಕಾರ. ಒಂಥರ ದೊಡ್ಡ ಪ್ರಪಂಚ. ಹುಡುಗರು ಕೃಷಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಎಲ್ಲ ರೀತಿಯ ಕಸುಬುಗಳು ಮತ್ತು ಅದರಲ್ಲಿರ್ತಕ್ಕಂಥ ಇತ್ತೀಚಿನ ಇರಿಗೇಷನ್ ತುಂಬ ಚೆನ್ನಾಗಿದೆ. ಇದು ಸೀಡ್ಸ್
ಮೇಘಾಲಯ, ಮಣಿಪುರಲ್ಲಿ ಗ್ರೋ ಆಗುತ್ತೆ ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಇಲ್ಲಲ್ಲ ಇದು ರೇಷ್ಮೆ ಇದೆ. ರೇಷ್ಮೆ ಇದೆ ಸರ್. ರೇಷ್ಮೆ ಇದೆ. ಇದು ನಾರ್ತ್ ಈಸ್ಟರ್ನ್ ರೀಜಿಯಲ್ಲಿ ಮೋಸ್ಟ್ಲಿ ಗ್ರೋ ಆಗುತ್ತೆ ಸರ್. ಕೃಷಿ ಮೇಳದಲ್ಲಿ ನೋಡ್ರಿ ಎತ್ತುಗಳನ್ನು ನೋಡೋರೆ ಹೆಚ್ಚಿನ ಜನ ಎಲ್ಲಿ ನೋಡಿದ್ರು ಎತ್ತುಗಳು ನೋಡ್ತಾನೆ ಇರ್ತಾರೆ ಯಾವಾಗಲೂ. ಎತ್ತುಗಳು ಅಂತಂದರೆ ರೈತರಿಗೆ ಅಷ್ಟು ಆನಂದ. ಆದರೆ ಸಾಕೋರಿಲ್ಲ ಪಾಪ, ಅದಕ್ಕೋಸ್ಕರನೇ ಎತ್ತುಗಳು ಬಂಡಿ ಕಟ್ಟಿದ್ದಾರೆ. ಯಾವ ಥರ ಏನು ಅನ್ನೋದು ಎತ್ತುಗಳು ಬಂಡಿ ಹೋಗುತ್ತೆ ಮುಂದಕ್ಕೆ ಹೋಗೋದಕ್ಕೆ ಇದು ಮಾಡಿದ್ದಾರೆ. ಮುಂದಕ್ಕೆ ಹೋಗುತ್ತೆ. ಬಟ್ ಫೋಟೋ ತೆಗೆಯೋರು ಆನಂದದಿಂದ ಫೋಟೋಗಳು ತೆಗೆಸ್ಕೊಂತವ್ರು ನೋಡ್ರಿ ಹೆಣ್ಮಕ್ಳು ಎಲ್ಲ ಫೋಟೋವೇ ತೆಗೆಸ್ಕೊಂತ ಇದ್ದಾರೆ. ಇದು ಸೂರ್ಯಕಾಂತಿ ತುಂಬ ಚೆನ್ನಾಗಿದೆ. ಇಲ್ಲೇ ಜಿ ಕೆ ವಿಕೆನವರೇ ಇದನ್ನು ಬಿತ್ತನೆ ಮಾಡಿ ರೈತರಿಗೆ ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡೋದ್ರಿಂದ ರೈತರಿಗೆ ಏನೇನು ಅವಶ್ಯಕತೆ ಇರ್ತದೋ ಅದನ್ನೆಲ್ಲ ಸೂರ್ಯಕಾಂತಿ ನೋಡ್ರಿ, ಇದು ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಬಿತ್ತನೆ ಬೀಜಗಳಿಗೂ ತುಂಬ ಚೆನ್ನಾಗಿದೆ ಸೂರ್ಯಕಾಂತಿ. ಜಿ ಕೆ ವಿ ಕೆ ಏನವ್ರು ಮಾಡಿರ್ತಕ್ಕಂಥ ಈ ಸೂರ್ಯಕಾಂತಿ ಮತ್ತು ರಾಗಿ ML322 ಅಂತ ರಾಗಿದು, ಇದು ಕೂಡ ಸುಮಾರು 3 ಅಡಿ ಮೇಲ್ಪಟ್ಟು ಪೈರು ಬೆಳೆದಿದೆ. ಇನ್ನು ಕಟಾವಿಗೆ ಬಂದಿಲ್ಲ. ಇನ್ನೂ ಒಂದು ತಿಂಗಳು ಬಂದರೆ ಕಟಾವಿಗೆ ಬರುತ್ತೆ. ಇದೆಲ್ಲ ಕೂಡ ಸಾಮೆ, ಇದು ಸಾಮೆದು. ಇದು ಕೂಡ ಬಿತ್ತನೆ ಬೀಜಕ್ಕೋಸ್ಕರನೇ ಸಾಮೆಯನ್ನು ಬೆಳೆದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹಲವಾರು ಬೆಳೆಗಳೈತೆ, ತೋರಿಸ್ತೀನಿ ಬನ್ನಿ. ಸೂರ್ಯಕಾಂತಿದು ಇದು ನಮ್ಮ ಜಿ ಕೆ ವಿ ಕೆನವರೇ ಇಲ್ಲೇ ಬೆಳೆದು ರೈತರಿಗೆ ಸಪ್ಲೈ ಮಾಡೋದು. 85ರಿಂದ 87 ದಿನಕ್ಕೆ ಬೆಳೆ ಬರುತ್ತಂತೆ. KBSH 88 ಅಂತ ಇದು ತಳಿ ಸೂರ್ಯಕಾಂತಿದು. ತುಂಬ ಚೆನ್ನಾಗೈತೆ ಬೆಳೆ. ಸುಮಾರು 5 ಅಡಿ ಮೇಲ್ಪಟ್ಟು ಬೆಳೆದಿದೆ ಪೈರು. ಬೆಳೆ ಕೂಡ ಚೆನ್ನಾಗೈತೆ ಸೂರ್ಯಕಾಂತಿದು. ಇನ್ನೂ ಒಂದು ತಿಂಗಳವರೆಗೂ ಕಟಾವಿಗೆ ಬರಲ್ಲ. ಇದು ಜೋಳದ್ದು ಕೂಡ ನೋಡ್ರಿ 10 ಅಡಿ ಮೇಲ್ಪಟ್ಟು ಬೆಳೆದ್ಬಿಟ್ಟೈತೆ ಜೋಳ. ತುಂಬ ಚೆನ್ನಾಗಿದೆ ಜೋಳ. ಧಾನ್ಯದ ಜೋಳ ಅಂತ. ಇದು ಕೂಡ 100ರಿಂದ 105 ದಿನಕ್ಕೆ ಬೆಳೆ ಬರುತ್ತಂತೆ. ಇದು ಕೂಡ ಜಿ ಕೆ ವಿ ಕೆನವರೇ ಬೆಳೆದಿರ್ತಕ್ಕಂಥ, ಬಿತ್ತನೆಗೋಸ್ಕರ ಬೆಳೆದಿರ್ತಕ್ಕಂಥದ್ದು. ಮತ್ತು ಇದು ಕಡೆ ಊದ್ಲು, ಇದು ಸಿರಿಧಾನ್ಯದ್ದು ಊದ್ಲು. ಸೇಮ್ ರಾಗಿ ಇದ್ದಂಗೆ ಇರ್ತೈತೆ, ತುಂಬ ಚೆನ್ನಾಗಿರ್ತೈತೆ. ಈಗ ಸಿರಿಧಾನ್ಯಗಳು ಡಿಮ್ಯಾಂಡ್ ಇರೋದರಿಂದ ರೈತರು ಈ ಬೆಳೆಗಳು ಬೆಳೆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಜಿ ಕೆ ವಿ ಕೆನವರು ಇದಕ್ಕೆ ಬೆಳೆದಿರ್ತಕ್ಕಂಥದ್ದು ಊದ್ಲು. ತುಂಬ ಚೆನ್ನಾಗಿರತಕ್ಕಂಥ ಬೆಳೆಗಳನ್ನೇ ಬೆಳೆದಿದ್ದಾರೆ. ಇವು ಬಿತ್ತನೆ ಮಾಡಿ ರೈತರಿಗೆ ಕೊರಳೆ, ಇದು ಶುಗರ್ಗೆ ತುಂಬ ಒಳ್ಳೇದಂತಾರಲ್ಲ, ರಾಗಿ ಇದ್ದಂಗೆ ಇರ್ತತೆ ಕೊರಳೆ. ಇದು ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇವರು ಬಿತ್ತನೆಗೋಸ್ಕರ ಬೆಳೆದಿರ್ತಕ್ಕಂಥದ್ದು ಶಾಂಪಲ್ ಇದು. ಇನ್ನು ಇಲ್ಲಿ ಸಕ್ಸಸ್ ಆದರೆ ರೈತರಿಗೆ ಕೂಡ ಸಪ್ಲೈ ಮಾಡ್ತಾರೆ. ಮತ್ತು ಹರಳು ಬೆಳೆದೋಗ್ಬಿಟ್ಟೈತೆ ನೋಡ್ರಿ, 15 ಅಡಿ ಮೇಲ್ಪಟ್ಟು ಬೆಳೆದಿದೆ ಹರಳು. ಇದು ಕೂಡ ಎಣ್ಣೆ ಚೆನ್ನಾಗಿ ಬಳಸ್ತಾರೆ ರೈತರು. ಇದು ಹರಳು 95 ದಿನದಿಂದ
95ರಿಂದ 100 ದಿನಗಳಿಗೆ ಇದು ಬೆಳೆ ಬರುತ್ತೆ. ಅರಳು ತುಂಬ ಒಳ್ಳೆಯದು. ಅರಳು ಎಣ್ಣೆ ನೋಡಿದಾರಲ್ಲ, ಎಲ್ಲದಕ್ಕೂ ಉಪಯೋಗಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಿದಿರಿಂದ ಮಾಡ್ತಾ ಇರ್ತಕ್ಕಂಥ ಇದೇ ಇದು ಯಾವ ರೀತಿಯ ಬಿದಿರಿಂದ ಮಾಡ್ತಾ ಇರ್ತಕ್ಕಂಥದ್ದು. ಬಿದಿರಿಂದ ತಡಿಕೆ ಮತ್ತು ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಕೂಡ ಕೈವೃತ್ತಿ ಬಿದಿರು. ತುಂಬ ನಮ್ಮ ಈ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಈ ಕೈಯಿಂದ ಮಾಡ್ತಾ ಇರ್ತಕ್ಕಂಥ ಐಟಮ್ನವ್ರಿಗೆ ಎಲ್ಲರಿಗೂ ಕೂಡ ಸಪ್ರೇಟಾಗಿ ವಿಶೇಷವಾಗಿ ಸ್ಟಾಲನ್ನು ಏರ್ಪಾటు ಮಾಡಿದ್ದಾರೆ. ಈ ಬಿದಿರು ಈ ಬಿದಿರು ಗಂಪೆಗಳು ಮಾಡೋದು ಇದು ಕೂಡ ಕೈ ವೃತ್ತಿದೆ. ನೋಡಿರಿ, ಇವ್ರು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ದೀರಾ? ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾವ ಊರು ನಿಮ್ಮದು? ಜೇನ್ಕಲ್ಪಳ್ಯ. ಎಲ್ಲಿದು? ಮಾಗಡಿ ಹತ್ರ. ಮಾಗಡಿಯಿಂದ ಈ ಕೃಷಿ ಮೇಳದಲ್ಲಿ ನೀವು ತಡಿಕೆಗಳನ್ನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಎಂಥದ್ದು ಇದು? ಅದು ಪುಟ್ಟಿ ಅಂತ ಸರ್. ಪುಟ್ಟಿ ಏನು ರೇಟ್ ಹೋಗುತ್ತೆ ಇದು ಪುಟ್ಟಿ? ಒಂದು ಪುಟ್ಟಿ ಏನು ರೇಟ್ ಅಂದೆ? ಒಂದು ಪುಟ್ಟಿ 300, 400. ಒಂದು ಪುಟ್ಟಿ 300, 400, 500 ರೂಪಾಯಿ ಅಂತೆ. ಯಾವ ಒಂದು ಮಾಗಡಿಯಿಂದ ಬಂದು ಪುಟ್ಟಿ ತಯಾರು ಮಾಡ್ತಾ ಇದ್ರು. ಈಗ ಕುತ್ಕೊಂಡ್ರವರು. ಈಗ ಕುಟ್ಟಿ ಮಾಡೋರೇ ಕಡಿಮೆ ಅಲ್ವಾ? ಹೆಂಗೈತೆ ನಿಮ್ಮ ವೃತ್ತಿ? ಆಯ್ತು ಸರ್, ನಾವು ಮಂಕ್ರಿ ಇದೇ ತಿಂದ ಜೀವನ. ನಾವು ಇದನ್ನ ಮಾಡ್ಬೇಕಂದ್ರೆ ಕೊಂಡ್ಕೋಬೇಕು ಬಿದ್ರು. ಫಾರೆಸ್ಟ್ ಹೋಗ್ಬೇಕಂದ್ರೆ ಫಾರೆಸ್ಟ್ನವ್ರು ಬಿಡಲ್ಲ. ನಾವೇನ್ ಮಾಡ್ಬೇಕಂದ್ರೆ ರೈತರು ಬೆಳೆದಿರೋದ ಕೊಂಡ್ಕೊಬಂದು ಈ ರೀತಿ ಮಾಡ್ಬೇಕು. ಈಗ ಈ ವೃತ್ತಿ ತುಂಬಾ ನಶಿಸಿ ಹೋಗ್ತಾ ಇತ್ತಲ್ಲ, ಅದ್ರ ಬಗ್ಗೆ ನೀವೇನಂತೀರಾ? ಅದ್ರ ಬಗ್ಗೆ ಏನು ಸರ್? ಕೆಲಸ ಮಾಡೋರು ಕಡಿಮೆ ಆಗ್ತಾವ್ರಿ. ಈ ಕೆಲಸ ಬಿದಿರು ಕೆಲಸ. ಹೌದು ಸರ್, ಅದನ್ನ ಫಸ್ಟ್ ಮಾಡ್ತಿದ್ರು. ಯಾವಾಗ ಈ ಬಿದಿರು ಸಿಗ್ತಾ ಇರೋ ಕಾರಣಕ್ಕೆ ಈಗ ಜಾಸ್ತಿ ಮಾಡ್ತಾ ಇಲ್ಲ. ಈಗ ನಾವು ಬಿಡದೇ ಇರೋರು ಒಂದ್ ಸ್ವಲ್ಪ ಇದನ್ನ ಮಾಡ್ಕೊಂಡು ಹೋಯ್ತಾ ಇದ್ವಿ. ತಾತ ಮುತ್ತಾತ ಮಾಡ್ತಿದ್ರು. ಹೆಂಗೆ ಈ ಬಿದಿರಿಂದ ಜೀವನ ಮಾಡ್ಬೋದಾ? ಜೀವನ ಮಾಡ್ಬೋದು ಸರ್. ಇದು ಸಿಕ್ಕಿದ್ರೆ ಮಾಡ್ಬೋದು, ಸಿಗದೇ ಇದ್ರೆ ಮಾಡಕ್ಕಾಗಲ್ಲ. ನೀವೇನೇನು ಇದು ಮಾಡ್ತೀರಾ? ಇದು ಪಂಜರ, ಇದು ಬುಟ್ಟಿಗಳು, ಅನ್ನ ಬುಸ್ಸೆ, ಮಕ್ರಿಗಳು ಎಲ್ಲ ಇದು ಮಾಡ್ಬೇಕು. ನೀವು ನಿಮ್ಮ ವೃತ್ತಿ ಇದೆನಾ ಬೇರೆ ಪ್ರವೃತ್ತಿ? ಇದನ್ನು ಮಾಡ್ತೀವಿ ಸರ್. ಟೈಮ್ ಸಿಕ್ಕಾಗ ಇದು ಮಾಡ್ತೀವಿ. ಇದ್ರೆ ರಾಗಿ ಬೆಳೆ ವ್ಯವಸಾಯ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ? ವ್ಯವಸಾಯ ಮಾಡ್ತೀವಿ. ಟೈಮ್ ಸಿಕ್ಕಾಗ ಇದು ಮಾಡ್ಕೊತೀವಿ, ಇದ್ದಾಗ ವ್ಯವಸಾಯ ಮಾಡ್ಕೊತೀವಿ, ಎಲ್ಲ ಮಾಡ್ತೀವಿ. ಬಿದ್ರು ನಿಮಗೆ ಸರ್ಕಾರ ಏನೋ ಸಹಾಯ ಕೊಡ್ತಾ? ಇಲ್ಲ ಸರ್, ಸರ್ಕಾರ ಏನು ಸಹಾಯ ಅದು ನಾವು ಇವಾಗ ಇದೇ ಫಸ್ಟ್ ಬಂದಿರೋದು. ಕರ್ಕೊಂಡ್ಬಂದಿದ್ದು ನಮಗೆ ನಂಗೆ ಗೊತ್ತಿರಲಿಲ್ಲ. ಇವರು ನಾವು ಮಾಡ್ತಾ ಇರೋದು ನೋಡಿ ಕರ್ಕೊಂಡ್ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸಿರೋದು ಮೊದಲನೇ ಸರ್. ಇದೆ ಬಿದಿರು ಮಂತ್ರಿಗಳು ಮಾಡೋರು ಕೂಡ ನಶಿಸಿ ಹೋಗ್ತಾ ಇದ್ದಾರೆ ಅಂತಂದಕ್ಕೆ ಅವ್ರು ಹೇಳೋದೇನು ಅಂದರೆ ಬಿದಿರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಕೆಲಸ ನಮಗೂ ಕಷ್ಟ ಆಗ್ತಾ ಇದೆ. ಬಿದಿರು ಸಿಕ್ಕಿದಾಗ ಈ ಕೆಲಸ ಮಾಡ್ತೀವಿ, ಇಲ್ಲದ ಇದ್ದಾಗ ವ್ಯವಸಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ವೃತ್ತಿ ಬಗ್ಗೆ ಕೂಡ ಬರೀ ಕೃಷಿ ಮೇಳ ಅಂತಂದರೆ ಕೃಷಿಗೊಂದೇ ಅಲ್ವಾ, ಎಲ್ಲ ವಿಚಾರಗಳಲ್ಲೂ ಕೂಡ ಸ್ಟಾಲ್ಗಳನ್ನ ಏರ್ಪಾటు ಮಾಡಿದ್ದಾರೆ. ಕೃಷಿ ಮೇಳದಲ್ಲಿ ಸೈಕಲ್ ಬಂಚಿಗಳು, ಮೇಳದಲ್ಲಿ
GKVK ಪ್ರಧಾನವಾಗಿರೋದು ಕೃಷಿ ಚಟುವಟಿಕೆಗಳು. ಇಲ್ಲಿ ಅಗ್ರಿಕಲ್ಚರ್ ವ್ಯವಸಾಯದ ಕೋರ್ಸ್ಗಳೂ ಐತೆ. ಅದಕ್ಕೋಸ್ಕರನೇ ಮಕ್ಕಳಿಂದಾನೇ ಇದು ಯಾವ ಥರ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈ ವ್ಯವಸಾಯ ಇದು ಮಾಡೋದು. ಇಲ್ಲಿ ನೋಡ್ರಿ, ಒಂದು ಸೂರ್ಯಕಾಂತಿ ಸಸಿಗೆ ಎಷ್ಟು ಸೂರ್ಯಕಾಂತಿ ಬಿಟ್ಟಾವ ಅನ್ನೋದು ನೋಡ್ರಿ, ತುಂಬ ಆಶ್ಚರ್ಯವಾಗಿ ಅನಿಸ್ತತೆ. ಇದು ನೋಡ್ರಿ, ಇದು ಒಂದು ಬೀಜ, ಒಂದೇ ಗಿಡ ಸಸಿ. ಇದು ಸಸಿ ಅಂತಂದರೆ ಗಿಡ ಅನ್ಬೋದು, ಸೂರ್ಯಕಾಂತಿ ಗಿಡ. ಅದಕ್ಕೆ ನೋಡ್ರಿ ಎಷ್ಟು ಬಿಟ್ಟಾವ ನೋಡ್ರಿ. ಇವೆಲ್ಲವೂ ಕೂಡ ಸೂರ್ಯಕಾಂತಿ ಬೆಳೆಯುವ ಅವಕಾಶ ಇದೆ. ವಿಶೇಷವಾಗಿ ಈ ಸೂರ್ಯಕಾಂತಿ ಬೀಜದೇ ನಮ್ಮ ಕೃಷಿ ಮೇಳದಲ್ಲಿ ಮೊದಲನೇ ದಿನ ಉದ್ಘಾಟನೆ ಮಾಡಿ ಭಾಷಣ ಮಾಡೋದ ಜನಪ್ರತಿನಿಧಿಗಳು ಈ ಸೂರ್ಯಕಾಂತಿ ಮತ್ತು ಜೋಳ, ಧಾನ್ಯದ ಜೋಳ, ತಿನ್ನೋ ಜೋಳ ಅಂತೀವಿ ನಾವು, ಧಾನ್ಯದ ಜೋಳ ಅನ್ಬೋದು, ಅವನ್ನೆಲ್ಲ ಕೂಡ ಆವಿಷ್ಕರಣೆ ಮಾಡಿದರು ಈ ಬೀಜಗಳನ್ನು. ವಿಶೇಷವಾಗಿ ಕೃಷಿ ಮೇಳದಲ್ಲಿ ಕೃಷಿ ಇಲಾಖೆನವರು ಮತ್ತು GKVKನವರು ಈ ಸೂರ್ಯಕಾಂತಿಯನ್ನು ಇಲ್ಲಿ ನಮ್ಮ GKVKಯಲ್ಲಿ ವಿಶೇಷವಾಗಿ ಬೆಳೀತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ ಪದ್ಧತಿಯಲ್ಲಿ ಹೂವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಅದರ ಪಕ್ಕದಲ್ಲೇ ಹುಲ್ಲಲ್ಲ, ಅದು ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಬೆಳೀತಾವ್ರೆ. ತುಂಬ ಚೆನ್ನಾಗೈತೆ. ಕೃಷಿ ಮೇಳದಲ್ಲಿ ವಿಶೇಷವಾಗಿ ಫೋನ್ ಐತೆ, ಹಳೆಯ ಕಾಲದ್ದು ಗ್ರಾಮ ಫೋನ್ ಅಂತ. ಮರದ ನೇಗಳನ್ನು ನೋಡ್ಬೋದು. ಹಲವಾರು ಹಳೇ ಕಾಲದ ದೀಪದ ಕಂಬ ಹಳೇದಿದೆ. ಹಳೇ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಇದು. ಇವೆಲ್ಲ ಕೂಡ ಹಳೆ ಐಟಮ್ಸ್. ಸೇರು, ಪಾವು ಇವನ್ನ ಕೂಡ ಇಟ್ಟಿದ್ದಾರೆ. ಹಳೆ ಕಾಲದ ಕತ್ತಿ ತೋರಿಸಿದ್ರು ನೋಡಿದ್ರ. ನಾವು ಅಮಾವಾಸ್ಯಲ್ಲಿ ಮಾಡ್ಬಿಡ್ತೀವಲ್ಲ, ಹಂಗಾಗಿ ಆಯುಧ ಪೂಜೆ ಮಾಡೋ ಮಾರನೇ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯಲ್ಲಿ ಮಾಡ್ಬಿಡ್ತೀವಿ. ಅವತ್ತಿಂದ ಸ್ಟಾರ್ಟ್ ಅಲ್ಲ. ಯಾವ್ದು ಭೂತಪ್ಪ ಕತ್ತಿ ತೋರಿಸ್ರೆ ನೋಡೋಣ. ಇದು ಭೂತಪ್ಪನ ಕತ್ತಿ ಅಲ್ಲ, ಇದು ಭೂತಪ್ಪನ ಕತ್ತಿ. ಇದು ಮರಿ ಕಡಿಯೋದು, ಭೂತಪ್ಪನ ಕತ್ತಿ ಮರಿ ಕಡಿಯೋದು. ಮಹಾರಾಜರ ಕತ್ತಿ ಇದು ತೋಟದ ಕಾಲದಾಗೆ ಯುದ್ಧ ಮಾಡ್ತಿದ್ದು. ನಿಮ್ಗೆ ಹೆಂಗ್ ಸಿಗ್ತದ ಇದು? ನಮ್ಮ ತಾತಿಗೆ ಮೈಸೂರಾಗೆ ಒಂದು ಸೀಟ್ ಇತ್ತು ನಮ್ಮ ತಾತಿಗೆ, ಜವರೇಗೌಡರು ಅಂತ. ಅವಾಗ ಅವ್ರಿಗೆ ಇದನ್ನ ಗಿಫ್ಟ್ ಕೊಟ್ಟವ್ರೆ. ಯಾರು ಕೊಟ್ಟಿದ್ದು? ಮಹಾರಾಜರು. ಇನ್ನ ಏನೇನ್ ಕೊಟ್ಟಿದ್ದಾರೆ ಮಹಾರಾಜರು ಗಿಫ್ಟ್? ಅದೇ ಪರಿಶ್ರಮರು ಕೊಡ್ಲಿ, ಇದೊಂದು ಎರಡು ಕೊಟ್ಟವ್ರೆ. ಇದೇನಿದು? ಪರಿಶ್ರಮರು ಕೊಡ್ಲಿ. ತೋರಿಸಿ ಪರಿಶ್ರಮರ್ದು. ಇವಾಗ ಹಳೆ ಕಾಲದ ಇನ್ನ ಮಡಗಿದಿರಲ್ಲ, ಇದೊಂದು ಕೊಟ್ಟವ್ರೆ. ಆಮೇಲೆ ಇದೊಂದು ಕೊಟ್ಟವ್ರಿ. ಏನದು? ಇದು ಸೇಫ್ಟಿಗೆ ಇದು ಇದು ನಿಮ್ಮ ಮನೆಯಲ್ಲೇನೆ ಮಡ್ಕೊಂತೀರಾ? ಮನೆಗೆ ಮಡಿಕೊಂತೀವಿ. ಯಾರಿಗೂ ಕೊಡಲ್ಲ. ಈಚಿನ ನಮ್ಮೂರ್ ಜನನೇ ನೋಡಿಲ್ಲ. ಈಚಿಗೆ ನೋಡ್ತಾ ಇರೋದು. ಯಾವ್ದು ನಿಮ್ದು? ಕಬ್ಬಿಗೆರೆ, ಕೊಟ್ಟಿಗೆರೆ ತಾಲೂಕು. ಧರ್ಮಸ್ಥಳ ಸಂಘ ಬಂದ ಮೇಲೆ ಗೌಡ್ರ ಮನೆಗೆ ಜಾಸ್ತಿ ವ್ಯವಸಾಯ ಸಾಮಾನು ಐತಿ ಅಂತ ನಿಮ್ಮ ಇಲ್ಲಿ ಜನಗಳು ಹೇಳಿ ಈಚೆ ತಗ್ಸಿದ್ದು. ಅಂತವ್ರು ನಮ್ಮೂರಾಗಿ ನಮ್ಮನೆ ಸಾಮಾನು ಈಗಲೂ ನಮ್ಮೂರಲ್ಲಿ ಗೊತ್ತಿಲ್ಲ. ಈ ತಕ್ಕಡಿ ಅಲ್ಗುಳಿ ಮನೆ ಅದು ತಕ್ಕಡಿ ಹಿಂದಿನ ಕಾಲದ್ದು. ಇದಕ್ಕೆ ಚಿಬ್ರು ಬರ್ತೈತೆ. ಹಿಂದಿನ ಕಾಲದ ಕಲ್ಲು ಇವು. ಇದು ಹಿಂದಿನ ಕಾಲದ ಮಣ ಅಂತಾರೆ. ಹಿಂದಿನ ಕಾಲದ ಈ ತಕ್ಕಡಿ ತೂಗವು. ನೀವೇನು ಅದರಿಂದ ತಕ್ಕಡಿ ಏನೋ ಮಾಡ್ಸಲ್ಲ, ಸುಮ್ನೆ ಸೋಕಿಗೆ ಇಟ್ಕೊಂಡಿದ್ರೆ ನಾವು ಬುದ್ಧಿ ಕಡೆ ತೂಗ್ತಿದ್ವಿ. ಈಚೆ ಇವು ಟೆಕ್ನಾಲಜಿ ಬಂದ್ವಲ್ಲ, ಬಂದಂಗೆ ಇವು ಮನೆಗೆ ಇಟ್ಟಿದೀವಿ. ಇದು ರೇಷ್ಮೆ ಗುಟ್ಟುಗಕ್ಕೆ ಮತ್ತೆ ಇದು ಮಾಡಕ್ಕೆ. ಈಗ ಪಾವು ಚಟಾಕು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗಿಲ್ಲ ಅಲ್ಲ ಪಾವು ಚಟಾಕು ಅವೆಲ್ಲ ಇಲ್ಲ. ಇದು ಸೇರು, ಇದು ಅಚ್ಚೇರು, ಇದು ಅರ್ಪಾವು. ಇದು ಸೇರು, ಇದು ಅಚ್ಚೇರು, ಇದು ಪಾವು, ಇದು ಅರ್ಪಾವು, ಇದು ಚಟಾಕು. ಇದು 200 ml, ಇನ್ನು 2 ಪಾಯಿಂಟ್, ಇದು 1 ಪಾಯಿಂಟ್, ಇದು ಅರ್ಧ 50. ಇವಾಗ ಬಳಸ್ತಾ ಇದ್ದೀರಾ ಇಂಥವು?
ಇವನ್ನ ಸೇರು ಹಚ್ಚೇರು ಇವೆಲ್ಲ ಬಳಸ್ತೀವಿ. ಅಲ್ಲ ನೀವಲ್ಲ, ಸಾರ್ವಜನಿಕವಾಗಿ ಜನ ಎಲ್ಲ ಬಳಸ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಯಾವ ಒಂದೆರಡು ರಾಗಿ ಹಳ್ಳಿಯಕ್ಕೂ ಎಲ್ಲರ ಮನೆಗೂ ದರ್ಜ ಬಳಸ್ತಾರೆ. ಇವು ಅಕ್ಕಿ ಅಡಿಗೆ ಮಾಡೋಕೆ ಅಕ್ಕಿಗೆ ಹಾಕೊಂಡು ಪಾವು ಅಕ್ಕಿ ಇಕ್ಬೇಕು ಅಂತಾರೆ. ಇವೊಂದೆರಡು ಯಾವ ಬಳಸಲ್ಲ. ಈಗ ಪಾವು ಹೋಗ್ಬಿಟ್ಟು ಈಗ ಗ್ಲಾಸ್ ಹಾಕು 2 ಗ್ಲಾಸ್ ಹಾಕು ಅಂತಾರೆ ಮನೆಗಳಲ್ಲಿ. ಅದೇ ಈಗ ಹೊಸ ಬೇರೆ ಹೋದವರು ಮಾಮೂಲಿ ಒರಿಜಿನಲ್ ತಳಮನೆ ಹಿರೇ ಮಗನ ಮನೆಗೆ ಇದ್ದೇ ಇರ್ತೈತಿ, ಎಣ್ಣೆ ಮಗನ ಮನೆಗೆ ಇರಲ್ಲ ಅಷ್ಟೊಂದು. ಇನ್ನ ಏನೇನೈತೆ ನಿಮ್ಮ ಹತ್ರ ವಿಶೇಷವಾಗಿರ್ತಕ್ಕಂಥವು? ಅದೇ ಇದೆಲ್ಲ ಐತಲ್ಲ, ಇದು ಮದುವೆ. ಏನದ ಮದುವೆ ಐಟಮ್ ಏನದ? ಇದು ಗಣ್ಣಿನಕಾಯಿ ಕೂಡ ಬಾಕು. ಇದು ಕರ್ಸಕ ಟಿ20 ಮನೆ, ಹೆಣ್ಣಿಂದೊಂದು ಗಂಡಿಂದೊಂದು. ಇದು ಗಂಡಿಂದೊಂದು ಹೆಣ್ಣಿಂದೊಂದು ಶಾಸ್ತ್ರದ ಮನೆ. ಆಮೇಲೆ ಇದು ಹಿಂದಿನ ಕಾಲದ್ದು ಮರದ್ದು ಕುಂಕುಮ ಭರಣಿ. ಆಯ್ತಾ ಕುಂಕುಮ ಅದರಲ್ಲಿ ನೋಡ್ರಿ ಐತೆ. ಅದು ದೀಪ, ಅದು ದೀಪದ ಕಂಬ ಮಣ್ಣಿಂದು. ದೀಪ ಮಣ್ಣಿಂದು, ಮರದ ದೀಪದ ಕಂಬ. ಟೆಕ್ನಾಲಜಿ ಬಂದ್ಮೇಲೆ ಈಗ ಇತ್ತಾಳಿದ್ ಬಂತು. ಹಿಂದೆ ಏನೋ ಮನೆ ಒಳಗೆ ಕುಡ್ತಿದ್ರಲ್ಲ ಗಡಾರಿ ಇದು. ಹೌದೌದು. ಇದನ್ನ ಮಣಿಕೆ ಬಂಡಿ ಅಂತಾರೆ. ಇದನ್ನು ಮರದ್ದು ಕಬ್ಬಣದ ಕುಟ್ಟೋದು ಕೊಡ್ತಾರೆ, ಇದ್ರ ಕುಟ್ಟೋದು ಕೊಡ್ತಾರೆ. ಜಾಸ್ತಿ ಕಬ್ಬಣದ ಸಿಟಿಗಳಲ್ಲೆಲ್ಲ ಕಬ್ಬಣದ ಬಳಸ್ತಾ ಇದ್ದಾರೆ. ಆಮೇಲೆ ಇದು ಬೈರ್ಗೆ ಓಲ್ ಹೊಡಿಯಕ್ಕೆ ಕೈಗೆ 2 ಕೈಗೆ ಎಳೆಯೋದು, ಮೇಲೆ ಚಿಪ್ ಹಾಕಿ ಇಟ್ಕೊಂಬೋದು. ಎಲೆಕ್ಟ್ರಿಕ್ ಹಿಂದೆ ಇದು ಇಟ್ಟಿಗೆ ಹೆಚ್ಚು. ಆಮೇಲೆ ಇಟ್ಟಿಗೆ ಅದಾವ್ ನೋಡ್ರಿ. ಏಮಪ್ಪ ಬಂತು ಅಲ್ಲ, ಆ ಇಟ್ಟಿಗೆದು ಈಗ ರೀಸೆಂಟ್ ಆಗಿ ಮಾಡಿದ್ದ ಹಳೆ ಕಾಲದ? ಇದು ಹಳೆ ಕಾಲ ಅಂದ್ರೆ 100 ವರ್ಷದ ಇಟ್ಟಿಗೆ ಬಂದಿದ್ದು. ಅಲ್ಲಿಂದ ಬದಾಗಿ ಕುಟ್ಲಕ್ಕೆ ಹೋಯ್ತಿದ್ರು ಮಣ್ಣಿಂದು. ಇದು ಗ್ರಾಮ ಫೋನ್. ಇದು 100 ವರ್ಷದ್ದೇನ. ಇದು ಗ್ರಾಮ ಫೋನ್. ಇದ್ರದ್ದೇನು ವಿಶೇಷತೆ ಏನೋ ಗೊತ್ತಾ ನಿಮ್ಗೆ? ಇದ್ರದ್ದು ದಾಮಸೂರ್ ಕರ್ಣ, ವಿರಾಟ ಪರ್ವ ಇವೆಲ್ಲ ಕಥೆಗಳೆಲ್ಲ ಹಾಕೊಂಡು ಕೇಳೋರು. ಕೀ ಕೊಟ್ಟು ಒಂದ್ಸತಿ ಕೀ ಕೊಟ್ರೆ ಒಂದ್ ರೆಕಾರ್ಡ್ ಆಡ್ತಿರ್ತೈತಿ. ಅದೇ ತಿರ್ಬೇಕಾದ್ರೆ 1-2 ಅಂತವೆ. ದಾಮಸೂರ್ ಕರ್ಣ, ವಿರಾಟ ಪರ್ವ, ಕಿತ್ತೂರಾಣಿ ಚೆನ್ನಮ್ಮ ಇಂಥವೆಲ್ಲ ಪ್ಲೇಟ್ಗಳವ್ರೆ ಮನೆಗೆ. ಐತಾ? ಐತೆ. ಇದು ಸರಿ ಮಾಡೋರಿಲ್ಲ ಇವಾಗ, ಸರಿ ಮಾಡೋರಿಲ್ಲ ಈಗ. ಇಂಥದ್ದೇನು ಕೆಲಸ ಮಾಡಲ್ಲ. ಈ ರೇಡಿಯೋಗಳು ಟೇಪ್ ರೆಕಾರ್ಡು. ಈಗ ಇದು ಸೆಲ್ಲಿಂದ ರೇಡಿಯೋ, ಇವೆರಡು ಸೆಲ್ನವೇನು ಇವೆರಡು. ಇವಾಗೇನು ಕೆಲಸ ಮಾಡಲ್ಲ ಅವು? ಕೆಲಸ ಮಾಡಲ್ಲ, ಮಾಡ್ತಾವೇನು ಮೂಲ್ಗೆ ಹಾಕ್ಯಾವ್ರಿ ಮನೆಗೆ. ಈ ಬುಟ್ಟಿದೇನೋ ವಿಶೇಷತೆ? ಬುಟ್ಟಿದು ಅದೇ ಹೆಣ್ಣಿಂದೊಂದು ಉಡ್ಕೆ ಕೂಡೆ, ಗಂಡಿನೊಂದು ಉಡ್ಕೆ ಕೂಡೆ. ಏನಾದ್ರೂ ಇದು ಒಡೆ ಅವಸ್ಥೆ ಇಕ್ಕಿ ಹೆಣ್ಣಿನ ರೂಮಿಂದ ಗಂಡಿನ ರೂಮಿಂದ ಕಳ್ಸಾಕಿದ್ದು. ಅದು ಜಲ್ಲಿಡಿದು ಇದು ಜಲ್ಡೆ ರಾಗಿ ತಿರುವುದು ಕಣದಲ್ಲಿ. ಅದು ಸಾರ್ ರೌಂಡ್ ಇದು ರಾಗಿ ಅಕ್ಕಿ ಮಾಡೋ ಜಲ್ಡೆ. ಇದು ಮರ ಗಂಜಿನ ಮರ. ಇದು ಗಂಜಿನ ಜಲ್ಡೆ ರಾಗಿ ಮಾಡೋದು. ಅವು ಆ ವಿಡಿಯೋಕ್ಕೆ ಇಕ್ಕಳ. ಯಾವ ವಿಡಿಯೋ ತೋರಿಸಿ ನೋಡೋಣ. ಹೆಂಗ ಅವನ್ನ ಹಿಡಿಯೋದು? ಹಾವು ಕಟ್ಟೈತೆ, ಹಿಂಗ ಹಾಕಿ ಇಗ್ಲ್ಕಂತೈತೆ ಹಿಡಿಯೋದು. ಆಮೇಲೆ ಬರ್ಜಿ ಹಾಕೋದು, ಬರ್ಜಿ ಹಾಕ್ಬಿಟ್ಟು ಆಮೇಲೆ ಇಕ್ಕಳ ಹಾಕೋದು. ಎಲ್ಲ ಹಳೆ ಕಾಲದ್ದೆಲ್ಲ ಕಾಪಾಡ್ಕೊಂಡು ಬಂದಿದ್ರ? ಕಾಪಾಡ್ಕೊಂಬಂದು. ಅದು ಲೈಟು ಪೆಟ್ರೋಮ್ಯಾಕ್ಸ್. ಅದು ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ನಮ್ಮ ಹೆಸರು ಜವರೇಗೌಡ. ಜವರೇಗೌಡ ತಾಲೂಕು ಗಬ್ಬಿಗೆರೆ. ಮಾಡಿದ್ರೆ ಇದು ಈ ಥರ ಕ್ಲೌಡ್ ಇರುತ್ತೆ. ಕ್ಲೌಡಲ್ಲಿನೇ ಬೆಳೆ ಬೆಳೆಯೋದು. ನಾವು ವಿಶೇಷವಾಗಿ ಇಲ್ಲಿ GKVK ನವರು ಮಾಡಿರ್ತಕ್ಕಂಥದ್ದು ಡ್ರಿಪ್ ಇರಿಗೇಷನ್ ಪದ್ಧತಿ ನೋಡ್ರಿ. ಕ್ಲೌಡು ಆ ಥರ ಡ್ರಿಪ್ಸ್ ಬೀಳ್ತಾ ಇರ್ತವೆ ಗಿಡಗಳ ಮೇಲೆ. ಅದಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಪದ್ಧತಿಯಲ್ಲಿ ಕ್ಲೌಡ್ ಈ ಪದ್ಧತಿಯಲ್ಲಿ ಇಲ್ಲಿ ಬೆಳೀತಾ ಇರೋದು. ಇದನ್ನು ವೀಕ್ಷಣೆ ಮಾಡೋಕ್ಕೆ ಹಲವಾರು ಜನ ಬಂದಿದ್ದಾರೆ. ಇಲ್ಲಿ ಮೆಣಸಿನ್ಕಾಯಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಮೆಣಸಿನ್ಕಾಯಿ ಆಕಾಶ ಅಂತ ಇರಬೇಕು. ಆಕಾಶದ ಕಡೆ ಎದ್ದು ನಿಂತ್ಕೊಂಡವೆ ಮೆಣಸಿನ್ಕಾಯಿ ಇದು. ಆಮೇಲೆ ಬದನೆಕಾಯಿ ಇದು.
ಬದನೆಕಾಯಿಯನ್ನು ಬೆಳೀತಾ ಇದ್ದಾರೆ. ಈ ಕಡೆ ಎಲ್ಲ ಜಿಕೆವಿಕಿನವರು ಟೊಮೊಟೊನ ಬೆಳೀತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಟೊಮೊಟೊ ಎಲ್ಲ ಕೂಡ ಅವರು ಬಿತ್ತನೆಗೋಸ್ಕರನೇ ಬೆಳೀತಾ ಇರ್ತಕ್ಕಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿತ್ತನೆಗೋಸ್ಕರ ಬೆಳೀತಾ ಇರ್ತಕ್ಕಂಥದ್ದು. ಇದು ಕ್ಯಾಪ್ಸಿಕಮ್, ಇದು ದೊಡ್ಡ ಮೆಣಸಿನ್ಕಾಯಿ ಅಂತ ಕ್ಯಾಪ್ಸಿಕಮ್ ಬೆಳೀತಾ ಇರ್ತಕ್ಕಂಥದ್ದು ನೋಡ್ರಿ. ಕ್ಯಾಪ್ಸಿಕಮ್ಮು